ಮಾಸದಲ್ಲಿ ಒಳ್ಳೆ ಪುಣ್ಯ 75ನೇ ವಜ್ರ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಕೂಡ ಕೂಡಿದ್ದೆವು. ಅಂತಹ ಒಂದು ಸನ್ನಿವೇಶವನ್ನು ನೆನೆಸಿಕೊಂಡಾಗ ಇವತ್ತಿನ ದಿವಸ ಯಾವ ಗೌರಿಬೊಮ್ಮನಹಳ್ಳಿಯಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಈ ಸಿದ್ಧಾಂತ ಶಿಖಾಮಣಿಯ ಒಂದು ಏನು ಉಪದೇಶ ಅಮೃತ ನಿಮಗೆಲ್ಲ ಸಿಗ್ತದೆ, ನೀವೇ ಭಾಗ್ಯವಂತರು ಅಂತ ಹೇಳಿದ್ರು. ಆ ಸಿದ್ಧಾಂತ ಶಿಖಾಮಣಿಯ ಬಗ್ಗೆ ನಮ್ಮ ನ್ಯಾಯಾಧೀಶರು ಭಾಳ ಚೆನ್ನಾಗಿ ಹೇಳಿದರು. ವೀರಶೈವ ಧರ್ಮ, ವೀರಶೈವ ತತ್ವ, ಸಿದ್ಧಾಂತ ಇವೆಲ್ಲವನ್ನ ತಿಳಿಸ್ಕೊಡುವಂಥ ಉತ್ತಮವಾಗಿರ್ತಕ್ಕಂಥ ಈ ಗ್ರಂಥ ಅನ್ನುವಂಥ ಪದದಲ್ಲಿ ಎರಡಿಲ್ಲ. ಯಾಕಂದ್ರೆ ಕೆಲವರು ಹೇಳ್ತಾರೆ ಸಿದ್ಧಾಂತ ಶಿಖಾಮಣಿ ಹುಟ್ಟಿದ್ದು ಬಹಳ ವೀರಶೈವ ಸಿದ್ಧಾಂತವನ್ನು ವೈಜ್ಞಾನಿಕವಾಗಿ ವಿಮರ್ಶೆ ಮಾಡುವ ಬಹಳದೊಡ್ಡ ಕೆಲಸದಲ್ಲಿ ತಮ್ಮಂತಾವು ತೊಡಗಿಸಿಕೊಂಡಿರುವಂತಹ ಡಾಕ್ಟರ್ ಶಿವಮೂರ್ತಿ ಅವರೇ, ಸುದ್ದಿ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳವರೇ, ಸಂಗೀತ ಕಲಾ ಬಳಗವೇ, ಸಮಾವೇಶಗೊಂಡಿರುವ ಸಮಸ್ತ ಸದ್ಭಕ್ತ ಮಹಾಜನಗಳೇ, ವಾತ್ಸಲ್ಯ ಮೂರ್ತಿಗಳಾದ ಮಾತೆಯರೇ ಹಾಗೂ ಮುದ್ದು ಮಕ್ಕಳು, ಅಧಿಕ ಮಾಸದ ಪ್ರಯುಕ್ತ 5 ದಿವಸಗಳವರೆಗೆ ನಡೆಯುವಂತಹ ಶ್ರೀ ಸಿದ್ಧಾಂತ ಶಿಖಾಮಣಿ ಆಧ್ಯಾತ್ಮಿಕ ಆಶೀರ್ವಚನ ಕಾರ್ಯಕ್ರಮ ಇವತ್ತು ದೀಪ ಪ್ರಜ್ವಲನೆಯ ಮೂಲಕ ವಿದ್ಯುಕ್ತವಾಗಿ ಉದ್ಘಾಟನೆಯವರು ನ್ಯಾಯಪೂರ್ಣವಾಗಿರುವಂತಹ ಹಸ್ತಗಳ ಮೂಲಕ ಆ ದೀಪವನ್ನು ಬೆಳಗಿಸಿದವರಾಗಿದ್ದಾರೆ.